ಐಗುಪ್ತ ದೇಶದ ಮೇಲಕ್ಕೆ ದೇವರು ಕಳಿಸಿದಂತಹ 9 ಉಪದ್ರವಗಳು ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ಹೋಪ್ ಸಬ್ಬತ್ ಶಾಲೆಯ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಬ್ಬತ್ ಶಾಲೆಯನ್ನು ಶುರು ಮಾಡುವ ಮುನ್ನ ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆಯೇ, ಈ ಪಾಠದ ಮೂಲಕ ನಮ್ಮ ಜೊತೆ ನೀನು ಮಾತನಾಡು. ನೀನೇ ಮುಖಂಡನಾಗಿದ್ದು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇಲೆ. 4ನೆಯ ಪಾಠಕ್ಕೆ ಬಂದಿದ್ದೇವೆ. ಇಸ್ರಾಯೇಲ್ರ ಪ್ರಯಾಣ. ಈ ತ್ರೈಮಾಸಿಕದಲ್ಲಿ ಅವರ ಪ್ರಯಾಣದಿಂದ ಬರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಪಾಠಗಳನ್ನು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೀವಿ. ಈ ದಿನದ ಪಾಠ ಉಪದ್ರವಗಳು. ಪಾಸ್ಟರ್ ಪ್ರಸನ್ನ, ಉಪದ್ರವ ಇಲ್ಲದೆ ಇಸ್ರಾಯೇಲ್ರಿಲ್ಲ, ಇಸ್ರಾಯೇಲ್ರ ಚರಿತ್ರೆ ಇಲ್ಲದೆ ಉಪದ್ರವ ಇಲ್ಲ, ಹೇಳಿ. ಖಂಡಿತವಾಗಿ ಉಪದ್ರವಗಳು ಒಬ್ಬ ಮನುಷ್ಯನಿಗೆ ಪಾಠವನ್ನು ಕಲಿಸ್ತವೆ. 9 ಉಪದ್ರವಗಳನ್ನು ಕಂಡ ಫರೋಹನ ಐಗುಪ್ತ ದೇಶವು 10ನೇ ಉಪದ್ರವ ಆದ ಮೇಲೆ ಮಾತ್ರ ಇಸ್ರಾಯೇಲ್ ಜನವನ್ನು ಹೊರಗಡೆ ಕಳಿಸ್ತಾರೆ. ಕಾರಣ ಆ 10ನೇ ಉಪದ್ರವ ಎಷ್ಟು ಪರಿಣಾಮವನ್ನು ಬೀರುತ್ತೆ ಎಂಬುದನ್ನು ನಾವು ಈ ಪಾಠದಲ್ಲಿ ಕಲೀಲಿಕ್ಕೆ ಹೋಗ್ತೇವೆ. ವಂಡರ್ಫುಲ್. ಸ್ಮರಣ ವಾಕ್ಯವನ್ನು ದಯವಿಟ್ಟು ಪಾಸ್ಟರ್ ಮುತ್ತು ಮ್ಯಾಥ್ಯೂ ಅವರು ಓದಬೇಕು ಅಂತ ಕೇಳ್ಕೊಳ್ತೇನೆ. ವಿಮೋಚನಾ ಕಾಂಡ 9ನೇ ಅಧ್ಯಾಯ 35ನೇ ವಚನ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ಯೆಹೋವನು ಮೋಶೆಯಿಂದ ಹೇಳಿಸಿದಂತೆಯೇ ಆಯಿತು. ಫರೋಹನ ಹೃದಯವು ಕಠಿಣವಾಗಿತ್ತು, ಅವನು ಇಸ್ರಾಯೇಲರನ್ನು ಹೋಗಗೊಡಿಸಲೇ ಇಲ್ಲ. ಈ ಒಂದು ಉಪದ್ರವಗಳ ಬಗ್ಗೆ ಈಗಾಗಲೇ ನೀವು ಹೇಳಿದ್ದೀರಾ, ಎಷ್ಟು ಒಂದು ಪಾಠಗಳನ್ನು ನಾವು ಇದರಲ್ಲಿ ಕಲಿಬೋದು ಎಂಬತಕ್ಕಂಥದ್ದಾಗಿ. ಆದರೆ ಎಲ್ಲೋ ಒಂದು ಕಡೆ ಈ ಉಪದ್ರವಗಳು ಇಸ್ರಾಯೇಲ್ರಿಗೆ ಯಾವ ರೀತಿಯಾದ ಹಾನಿಯನ್ನು ಮಾಡಲಿಲ್ಲ, ಆದರೆ ದೇವರ ವಿರೋಧಿಗಳಿಗೆ ಕರೆಕ್ಟಾಗಿ ಅವರ ಪಾಳ್ಯದಲ್ಲಿ ಕೂಡ ಆಯಿತು ಅಂತ. ಆದರೆ ನೀವು 10ನೇ ಉಪದ್ರವದ ಬಗ್ಗೆ ಹೇಳಿದ್ರಿ. ಆದರೆ ಈ ಒಂದು 10ನೇ ಉಪದ್ರವ ಬರುವಾಗ ಆ ಒಂದು ಉಪದ್ರವವು 2 ಕಡೆ ಕೂಡ ತನ್ನ ಪರಿಣಾಮವನ್ನು ಬೀರುವಂಥ ಒಂದು ಸಂದರ್ಭವನ್ನು ನಾವು ನೋಡ್ತೀವಿ. ಅದರ ಬಗ್ಗೆ ನಿಮ್ಮ ಅನಿಸಿಕೆ? ಖಂಡಿತವಾಗಿಯೂ ಇಸ್ರಾಯೇಲ್ ಜನಾಂಗಕ್ಕೂ ಸಹ ಒಂದು ಪಾಠ ಆಗಿತ್ತು. ಯಾಕೆಂದರೆ 10ನೇ ಉಪದ್ರವದಲ್ಲಿ ಬಹಳ ಪ್ರಾಮುಖ್ಯವಾದಂಥ ಅಂಶ ಯಾವುದಪ್ಪ ಅಂದರೆ ರಕ್ತ. ಹೊಸ ಒಡಂಬಡಿಕೆಯಲ್ಲಿ ಹೇಳುವ ಹಾಗೆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಇದು ಒಂದು ಮುನ್ಸೂಚನೆ. ಮುಂದೆ ಆಗ್ತಕ್ಕಂಥ ಆ ಯೇಸು ಕ್ರಿಸ್ತನ ಶಿಲುಬೆಯ ರಕ್ತ ನಮ್ಮನ್ನು ಬಿಡುಗಡೆ ಮಾಡುತ್ತದೆ ಎಂಬುದಕ್ಕೆ ಈ ಒಂದು ಉಪದ್ರವ ಒಂದು ಪಾಠವಾಗಿತ್ತು. ಈಗ ಮೊದಲನೆಯ ಶನಿವಾರದ ಒಂದು ಕಿರುಪರಿಚಯಲ್ಲಿ ಕೂಡ ಲೇಖಕರು ಹೇಳ್ತಾರೆ, ಒಂದು ಪ್ರಾಣಿಯೇ ಹೇಟ್ ಬಿದ್ದ ಮೇಲೆ ಮಾತ್ರ ಮಾತು ಕೇಳ್ತಂತೆ. ಆ ರೀತಿ ಈ ಇಸ್ರಾಯೇಲ್ರು ಇದನ್ನೆಲ್ಲ ನೋಡಿದ್ರು, ಆದಾಗ್ಯೂ ಎಲ್ಲೋ ಒಂದು ಕಡೆ ಅವರು ಕೂಡ ಪಾಠ ಕಲೀಲಿಕ್ಕೆ ಸ್ವಲ್ಪ ನಿಧಾನ, ಮಂದಗತಿ ಅಂತ ಹೇಳಿದ್ರೆ ತಪ್ಪಾಗೋಲ್ಲ. ಭಾನುವಾರದ ಪಾಠಕ್ಕೆ ನಾವು ಬರುವುದಾದರೆ, ನನಗೆ ಇದು ತುಂಬ ವರ್ಷಗಳ ಒಂದು ಪ್ರಶ್ನೆ. ದೇವರು ಮತ್ತು ದೇವರುಗಳು. ವೈ ಡು ವಿ ರೆಕಗ್ನೈಸ್ ದಟ್ ದೇರ್ ಆರ್ ಅದರ್ ಗಾಡ್ಸ್? ಪಾಸ್ಟರ್ ರಾಜದಾಸ್, ನಮ್ಮ ಭಾಷೆಯಲ್ಲಿ, ಭಾಷೆ ಪ್ರಯೋಗದಲ್ಲಿ ಇಷ್ಟು ದೇವರುಗಳಿದ್ದಾರೆ, ಅವರ ದೇವರುಗಳಿದ್ದಾರೆ. ಆದರೆ ನಮ್ಮ ಒಂದು ಸತ್ಯವೇದದ ಪ್ರಕಾರ ಒಂದೇ ದೇವರು ಇರ್ತಕ್ಕಂಥ, ಒಬ್ಬನೇ ದೇವರು. ಯಾಕೆ ನಾವು ಬೇರೆಯವ್ರನ್ನ ಅಥವಾ ಬೇರೆ ವಿಚಾರಗಳನ್ನು ಕೂಡ ಅದನ್ನು ನಾವು ಅಂಗೀಕರಿಸ್ತೀವಿ? ಅಂಗೀಕರಿಸಲ್ಲ, ಆದರೆ ವಾಸ್ತವ ಅದು. ನಿಜಾಂಶ ಏನಂತ ಹೇಳಿದ್ರೆ, ಬೇರೆ ಧರ್ಮದವರು ಅನ್ಯ ದೇವತೆಗಳನ್ನು ಅಂಗೀಕರಿಸ್ಕೊಳ್ತಾರೆ. ಇಂತಿಷ್ಟು ಸಂಖ್ಯೆ ಇದೆ ಎಂಬುದಾಗಿ ಹೇಳುವಾಗ ಅದನ್ನು ನಾವು ಉಚ್ಚಾರಣೆ ಮಾಡೋದು ಏನು ತಪ್ಪಿಲ್ಲ. ಅಂಗೀಕರಿಸ್ಕೊಳ್ಳೋದು ಬೇರೆ, ವಾಸ್ತವ ಹೇಳೋದು ಬೇರೆ ಆಗುತ್ತೆ. ಓಕೆ, ಮುಂದುವರಿಸಿ ಪಾಸ್ಟರ್ ಪ್ರಸನ್ನ. ಇಲ್ಲಿ ದೇವರು ಮತ್ತು ದೇವರುಗಳು ಎಂಬುದಾಗಿ ಶೀರ್ಷಿಕೆ ಇದೆ. ದೇವರು ಅಂದರೆ ಒಬ್ಬನೇ ದೇವರು, ನಮ್ಮ ದೇವರು. ದೇವರುಗಳು ಎಂಬುದಾಗಿ ಹೇಳುವಾಗ ಐಗುಪ್ತ ದೇಶದಲ್ಲಿ ಆಗಿನ ಕಾಲದಲ್ಲಿ ಅವರು ನಂಬಿಕೊಂಡಿದ್ದ 1500 ದೇವರುಗಳಿತ್ತಂತೆ. ಆಗಿನ ಕಾಲದಲ್ಲಿ ಈ 1500 ದೇವರುಗಳಲ್ಲಿ ಅವರು ಎಲ್ಲರೂ ಸಹ ಪೂಜೆ ಮಾಡ್ತಾಯಿದ್ರು. ಅದರಲ್ಲಿ ಮುಖ್ಯವಾದದ್ದು ಫರೋಹನು, ತಾನೂ ಸಹ ಒಬ್ಬ ದೇವರು ಎಂಬುದಾಗಿ. ಈಗ ದೇವರುಗಳನ್ನು ಸೃಷ್ಟಿ ಮಾಡುವಾಗ ಸ್ವಾಮಿ ಈ ಉಪದ್ರವಗಳನ್ನು ಅಥವಾ ಮುಂದೆ ಬರ್ತಕ್ಕಂಥ ಉಪದ್ರವಗಳ ಬಗ್ಗೆ ಸಹ ನಾವು ಕಲಿಯುವಾಗ ನಿಮ್ಮ
ದೇವರುಗಳ ಮೇಲೆಯೂ ಸಹ ನಾನು ನ್ಯಾಯ ತೀರಿಸುತ್ತೇನೆ ಎಂಬುದಾಗಿ ಅರಣ್ಯಕಾಂಡ 33:4 ಸ್ವಾಮಿ ಹೇಳ್ತಾರೆ. ಅಥವಾ ನೀವು ನಂಬಿಕೊಂಡಿರ್ತಕ್ಕಂಥ ದೇವರು ಅಂತ ನೀವು ನಂಬಿಕೊಂಡಿರ್ತಕ್ಕಂಥವ್ರ ಮೇಲೆ ಕೂಡ ನ್ಯಾಯ ತೀರ್ಪನ್ನು ಮಾಡ್ತೀನಿ ಅಂತ ಹೇಳ್ತಾರೆ. ಖಂಡಿತವಾಗಿಯೂ ನೀವು ಯಾರು ನಂಬ್ಕೊಂಡಿದ್ದೀರಾ ಅವರು ಮನುಷ್ಯರ ಸಹ ದೇವರಾಗಿರ್ಬೋದು. ಯಾರು ದೇವರು ನಾವು ನೆನೆಸಿದಂಥ ಕಾಣದಂಥ ದೇವರಲ್ಲ ಅವರು. ಈಗ ಉದಾಹರಣೆಗೆ ವಿಮೋಚನಾ ಕಾಂಡ 7ನೇ ಅಧ್ಯಾಯ 9-12 ಇಲ್ಲಿ ಮೋಶೆ ಮತ್ತು ಆರೋನರು ಐಗುಪ್ತರ ಮುಂದೆ ಒಂದು ಅದ್ಭುತವನ್ನು ಮಾಡ್ತಾರೆ. ಒಂದು ಸರ್ಪವನ್ನು ಹಿಡಿದಾಗ ಕೋಲಾಗ್ತದೆ, ಮತ್ತೆ ಆ ಕೋಲನ್ನು ಹಿಡಿದಾಗ ಸರ್ಪ ಆಗ್ತದೆ. ಆರೋನನ ಸರ್ಪವು, ಈಗ ಐಗುಪ್ತದವರು ಸಹ ಅದೇ ಅದ್ಭುತಗಳನ್ನು ಮಾಡಿದ್ರು, ಅವರು ಸಹ ಅವುಗಳನ್ನು ಹೊರಗಡೆ ತಂದರು. ಆದರೆ ಆರೋನನ ಸರ್ಪವು ಅವರೆಲ್ಲರ ಸರ್ಪಗಳನ್ನು ನುಂಗಿಬಿಟ್ಟಿತು. ಅಂದರೆ ಇದರ ಅರ್ಥ ನಿಜವಾದ ದೇವರು ಬೇರೆ ಎಲ್ಲ ದೇವರುಗಳಿಗಿಂತ ಉನ್ನತವಾಗಿದ್ದಾರೆ ಎಂಬುದಾಗಿ. ಇಲ್ಲಿ ಇವರು ನಾಗರ ಹಾವನ್ನೇ ಹೆಚ್ಚು ನಂಬುತ್ತಾ ಇದ್ದರು. ಫರೋಹನನಿಗೆ ಒಂದು ಕಿರೀಟ ಇತ್ತಂತೆ, ಆ ಕಿರೀಟದ ಮೇಲೆ ನಾಗರ ಹಾವಿನ ಚಿತ್ರ ಇತ್ತು. ಇವರು ಆ ನಾಗರಾಮನ ಚಿತ್ರವನ್ನು ಯಾಕೆ ಇಟ್ಕೊಂಡಿದ್ರು ಅಂದರೆ ನಾಗರಾವು ವಿಷವನ್ನು ಕಾರ್ತದೆ. ಫರೋಹನನು ಅಷ್ಟೇ ರೀತಿಯಾದಂಥ ವಿಷವನ್ನು ಕಾರುವ ಒಬ್ಬ ದೇವರಾಗಿದ್ದ. ದೇವರುಗಳು ಭಯವನ್ನು ಹುಟ್ಟಿಸುತ್ತಿದ್ದವೆಂಬುದಾಗಿ ನೋಡುವಂತರಾಗಿದ್ದೇವೆ. ಯಾವ ಸಮಯದಲ್ಲಿ ಆರೋನನ ಕೋಲು ಇವರೆಲ್ಲರ ಸರ್ಪವನ್ನು ನುಂಗಿತು, ಆಗ ಅವರಿಗೆ ಸ್ವಲ್ಪ ಭಯ ಆಗ್ತದೆ. ಇಲ್ಲಿ ಬಹಳ ಪ್ರಾಮುಖ್ಯವಾದ ನೆನೆಸ್ಕೊಳ್ಬೇಕು ಅಂದರೆ ಐಗುಪ್ತ ದೇಶದ ಈ ಹಾವುಗಳು ಒಂದು ಭಯಂಕರವಾದಂಥ ಭಯವನ್ನು ಹುಟ್ಟಿಸ್ತಕ್ಕಂಥದ್ದಾಗಿತ್ತು. ಅಲ್ಲಿ ಅದಕ್ಕೋಸ್ಕರ ಅವರು ಆರಾಧನೆ ಮಾಡ್ತಾಯಿದ್ರು. ನಾವು ಆರಾಧನೆ ಮಾಡದಿದ್ದರೆ ನಮಗೆ ಶಿಕ್ಷೆ ಆಗ್ತದೆ. ಇವತ್ತು ದೇವರುಗಳು, ಲೋಕದಲ್ಲಿರ್ತಕ್ಕಂಥ ಅನೇಕ ಅನ್ಯ ದೇವರುಗಳು ಭಯವನ್ನು ಹುಟ್ಟಿಸ್ತಕ್ಕಂಥದ್ದು. ಒಂದು ವೇಳೆ ನೀನು ಬಲಿ ಕೊಡದೇ ಇದ್ದರೆ, ಒಂದು ವೇಳೆ ಹೀಗೆ ಇಷ್ಟು ಮೆಟ್ಲನ್ನು ನಡೆದೇ ಇದ್ದರೆ, ಇಷ್ಟು ಹಣವನ್ನು ಕೊಡದೇ ಇದ್ದರೆ ಭಯದಿಂದ ಆರಾಧನೆಯನ್ನು ಸ್ವೀಕಾರ ಮಾಡ್ತಾರೆ. ಆದರೆ ನಮ್ಮ ದೇವರು ಹಾಗೆ ಮಾಡುವುದಿಲ್ಲ. ನನ್ನ ಪ್ರೀತಿಸುವುದಾದರೆ ನೀವು ನನ್ನ ಆಜ್ಞೆಗಳನ್ನು ಕೈಕೊಂಡ್ರಿ, ನನ್ನ ಪ್ರೀತಿಸುವುದಾದರೆ ನೀವು ನನ್ನನ್ನು ಆರಾಧಿಸ್ರಿ ಎಂಬುದಾಗಿ. ಸೊ ನಮ್ಮ ದೇವರಿಗೂ ಬೇರೆ ದೇವರುಗಳು ಅಥವಾ ದೇವತೆಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಇಷ್ಟೇ. ನಮ್ಮ ದೇವರು ಜೀವಿಸುವ ದೇವರು, ಅವರು ಜೀವವಿಲ್ಲದ ದೇವರುಗಳು. ಒಂದು ಸಣ್ಣ ವಿರಾಮ. ಸೋಮವಾರದ ಪಾಠಕ್ಕೆ ನಮ್ಮ ಗಮನವನ್ನು ಹರಿಸೋದಾದರೆ ಫರೋಹನ ಹೃದಯದ ಬಗ್ಗೆ ಇಲ್ಲಿ ನಾವು ನೋಡ್ತೇವೆ. ಆತನ ಹೃದಯವು ಕಠಿಣವಾಯಿತು. ಅದರಲ್ಲೂ ವಿಶೇಷವಾಗಿ ಆಯಿತು ನಾನು ಕಳಿಸ್ತೀನಿ ಹೋಗಿ ಅಂತ ಹೇಳಿದ ತಕ್ಷಣ ಕೂಡ ತನ್ನ ಮನಸ್ಸನ್ನು ಬದಲಾಯಿಸ್ಕೊಳ್ತಕ್ಕಂಥ ಫರೋಹನನ ನೋಡ್ತೇವೆ. ಆದರೆ ಇಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ, ಈ ಸೋಮವಾರದ ಪಾಠದಲ್ಲಿ ಫರೋಹನ ಹೃದಯವನ್ನು ಕಠಿಣಗೊಳಿಸಿದ್ದು ಯಾರು, ಯಾಕೆ? ಪಾಸ್ಟರ್ ರಾಜದಾಸ್, ಈ ಪ್ರಶ್ನೆ ಇದು ಒಂದು ಆಶ್ಚರ್ಯವನ್ನು ಉಂಟು ಮಾಡ್ತಕ್ಕಂಥದ್ದಾಗಿದೆ. ಅಂದರೆ ಹೃದಯವನ್ನು ಕಠಿಣ ಮಾಡಲಿಕ್ಕೆ ದೇವರೇ ಕಾರಣನಾ ಅಂತ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು. ಅದಕ್ಕೆ ಈ ವಾರದ ಪಾಠದಲ್ಲಿ ಭಾಳ ಸ್ಪಷ್ಟವಾದ ಅರ್ಥ ಇದೆ. ಅದೇನಂತ ಹೇಳಿದ್ರೆ, ಮೊದಲು 6 ಉಪದ್ರವಗಳಲ್ಲಿ ಫರೋಹನೇ ತನ್ನ ಹೃದಯನ ಕಠಿಣ ಮಾಡಿಕೊಂಡಂತೆ ತಾನು ಸ್ವಂತ ಇಚ್ಛೆಯಿಂದ. ಆದರೆ 6ನೇ ಉಪದ್ರವದಿಂದ 10ನೇ ಉಪದ್ರವ ತನಕ ದೇವರು ಆತನ ಹೃದಯವನ್ನು ಕಠಿಣ ಮಾಡಿದಂಥ ವಾಕ್ಯಗಳು ಹೇಳ್ತಾ ಇದ್ದಾರೆ. ಇದು ಅರ್ಥ ಏನಂತ ಹೇಳಿದ್ರೆ, ದೇವರು ಯಾವುದೇ ಕಾರಣಕ್ಕೂ ಪಾಪಕ್ಕೆ ಕಾರಣವೇನ ಅಂತ ದೇವ್ರ ವಾಕ್ಯನ ಹೇಳುತ್ತೆ. ಇದು ಏನು ಅರ್ಥ ಮಾಡ್ಕೊಳ್ಬೇಕಾಗಿದೆ, ನಾವು ಮಾಡುವ ಆಯ್ಕೆ ನಮ್ಮ ಹೃದಯವನ್ನು ಕಠಿಣಪಡಿಸುತ್ತೆ. ನಾವು ಸ್ವಾಮಿ ಎಲ್ಲ ಮಾನವರಿಗೆ ಹಾದಿಯಿಂದ ಆಯ್ಕೆಯ ಸ್ವತಂತ್ರನ ಕೊಟ್ಟಿದ್ದಾನೆ, ಫ್ರೀ ವಿಲ್ ಚಾಯ್ಸ್ ಅಂತ ಹೇಳ್ತಾನೆ. ನಾವು ಯಾವ ಆಯ್ಕೆ ಮಾಡ್ತೇವೆ ಆ ಆಯ್ಕೆ ಮೇಲೆ ನಿಮ್ಮ ಹೃದಯ ಬಲಗೊಳ್ಳುತ್ತೆ. ಇಲ್ಲಿ ಅವನಿಗೆ ಉಪದ್ರವ ಕೊಟ್ಟ ಉದ್ದೇಶ ಏನಂತ ಹೇಳಿದ್ರೆ, ಉಪದ್ರವ ನೋಡಿ ಅವನು ಇಸ್ರೇಲ್ ಜನರನ್ನು ಏನು ಮಾಡ್ಬೋದಾಗಿತ್ತು, ಬಿಡ್ಬೋದಾಗಿತ್ತು. ಆದರೆ ಇಷ್ಟೆಲ್ಲ ಉಪದ್ರವ ನೋಡಿದ್ರೂ ಸಹ ಅವನೇನು ಮಾಡ್ಕೊಂಡ, ಕಠಿಣ ನಾನು ಕಳಿಸಬಾರ್ದು, ಇವ್ರು ಕಳಿಸ್ಬಿಟ್ರೆ ನಮಗೆ ಹಾಳಿನ ಕೊರತೆ ಆಗುತ್ತೆ, ಅರಮನೆ ಕಟ್ಟಲಿಕ್ಕಾಗಲ್ಲ, ಇಲ್ಲಿ ಯಾರು ನಮಗೆ ಗುಲಾಮ್ರಿರಲ್ಲ, ನಾವು ಭಾಳ ಬಲಹೀನರಾಗ್ಬಿಡ್ತೀವಿ, ಜನರೇ ಕಳ್ಕೊಂಡ್ಬಿಟ್ರೆ ಬಲಹೀನರಾಗ್ಬಿಡ್ತೀವಿ. ಆ ಒಂದು ಅಭಿಪ್ರಾಯದಿಂದ ಅವನು ತನ್ನ ಹೃದಯವನ್ನು ಮೊಂಡತನ ಮಾಡ್ಕೊಂಡ, ಕಠಿಣ ಮಾಡ್ಕೊಂಡ, ಸ್ವ ಇಚ್ಛೆಯಿಂದ ಅವನೇ ಆಯ್ಕೆ ಮಾಡ್ದ. ಆದರೆ 6ನೇ ಉಪದ್ರವ ನೋಡಿದಾಗ ಸ್ವಾಮಿ ವಾಕ್ಯ ಹೇಳುತ್ತೆ, ಸತ್ಯವೇದದಲ್ಲಿ ವಿಮೋಚನ ಕಂಡ
7ನೇ ಅಧ್ಯಾಯದಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸತ್ಯವೇದ ತಿಳಿದು ವಿಮೋಚನ ಕಂಡ 7ನೇ ಅಧ್ಯಾಯ 3ನೇ ವಚನ. ಆದರೂ ನಾನು ಫರೋವನ ಮನಸ್ಸಿನಲ್ಲಿ ಹಠವನ್ನು ಹುಟ್ಟಿಸಿ ಐಗುಪ್ತ ದೇಶದಲ್ಲಿ ಅನೇಕ ಸೂಚಕ ಕಾರ್ಯಗಳನ್ನು ಅದ್ಭುತ ಕಾರ್ಯಗಳನ್ನು ನಡೆಸಿ ನನ್ನ ಶಕ್ತಿಯನ್ನು ತೋರಿಸುವೆನು. ಫರೋವನು ನಿಮ್ಮ ಮಾತನ್ನು ಕೇಳುವುದಿಲ್ಲ. ಇದೆಲ್ಲ ಅದ್ಭುತ ನೋಡಿದ್ರು ಅವನ ಹೃದಯ ಏನಾಗುತ್ತೆ, ಕಠಿಣ ಆಗುತ್ತೆ, ನಿಮ್ಮ ಮಾತು ಕೇಳಲ್ಲ ಅಂತ ಸ್ವಾಮಿಗೆ ಗೊತ್ತಿತ್ತು. ಆದೇಲೆ ನೀವು ಮೊದಲೊಂದು ಪ್ರಶ್ನೆ ಕೇಳಿದ್ವಿ, ದೇವರು ಪೂರ್ಣ ನಿರ್ಣಯ ಮಾಡಿಬಿಡಿ ಅಂತೇಳಿ. ಇವನ ಹೃದಯವನ್ನು ಕಠಿಣಪಡಿಸಲಿಕ್ಕೆ ದೇವ್ರು ನಿರ್ಣಯ ಮಾಡಲಿಲ್ಲ. ಯಾರು ತೀರ್ಮಾನ ಮಾಡಿದ್ರು? ಫರೋನೇ ಮಾಡ್ಕೊಂಡ. ಆಯ್ಕೆ ನಮ್ಮದಾಗಿರುತ್ತೆ. ಉದಾಹರಣೆಗೆ ಒಂದು ರೂಪಕ ಅಲಂಕಾರ ಇದೆ. ಏನಂತ ಹೇಳಿದ್ರೆ, ಒಂದೇ ಸೂರ್ಯ, ಆ ಸೂರ್ಯ ಬೆಣ್ಣೆ ಮೇಲೆ ಬಿದ್ದರೆ ಮತ್ತು ಮಣ್ಣಿನ ಮುದ್ದೆ ಮೇಲೆ ಬಿದ್ದರೆ ಒಂದೇ ಸೂರ್ಯನ ಕಿರಣ, ಬೆಣ್ಣೆ ಕರಗುತ್ತೆ, ಮಣ್ಣಿನ ಮುದ್ದೆ ಏನಾಗುತ್ತೆ, ಗಟ್ಟಿಯಾಗುತ್ತೆ. ಯಾರ ಕಾರಣ? ಸೂರ್ಯ ಕಾರಣ ಅಲ್ಲ, ಈ ವಸ್ತುಗಳೇ ಕಾರಣ ಆಗುತ್ತೆ. ಬೆಣ್ಣೆ ಸೂರ್ಯನ ಕಿರಣಕ್ಕೆ ಕರ್ಗೋಗ್ಬಿಡುತ್ತೆ, ಆದರೆ ಮಣ್ಣಿನ ಮುದ್ದೆ ಗಟ್ಟಿಯಾಗಿಬಿಡುತ್ತೆ. ಹಾಗೆಯೇ ಕಾರಣ ನಾವೇ. ನಾವು ಯಾವ ಆಯ್ಕೆ ಮಾಡ್ತೀವಿ ಆ ಆಯ್ಕೆ ಮೇಲೆ ನಮ್ಮ ಹೃದಯ ಕಠಿಣ ಆಗುತ್ತೆ. ಇಲ್ಲಿ ಫರೋ ಆಯ್ಕೆ ಮಾಡ್ದ ದೇವ್ರ ಮಾತನ್ನು ಕೇಳಬಾರ್ದು ಅಂತೇಳಿ, ಅದಕ್ಕೆ ಅವನ ಹೃದಯ ಮೊಂಡಾಯಿತು, ಕಠಿಣ ಆಯಿತು. ಅದನ್ನು ಭಾಳ ಸ್ಪಷ್ಟವಾಗಿ ಮುಂದೆ ಹೇಳುತ್ತೆ. ಧರ್ಮೋಪದೇಶ ಕಂಡ 30ನೇ ಅಧ್ಯಾಯ 19ನೇ ವಚನದಲ್ಲೂ ಸಹ ದೇವ್ರ ವಾಕ್ಯ ಹೇಳುತ್ತೆ ನೋಡಿ. 30ನೇ ಅಧ್ಯಾಯ 19ನೇ ವಚನ. ನಾನು ಜೀವ ಮರಣಗಳನ್ನು ಆಶೀರ್ವಾದ ಶಾಪಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದೇನೆ, ಇದಕ್ಕೆ ಭೂಮಿ ಆಕಾಶಗಳು ಸಾಕ್ಷಿಯಾಗಿರಲಿ. ಆದುದರಿಂದ ನೀವು ನಿಮ್ಮ ಸಂತತಿಯವರು ಬದುಕಿಕೊಳ್ಳುವಂತೆ ಜೀವವನ್ನೇ ಹಾದುಕೊಳ್ಳಿರಿ. ವಿಧೇಯತೆ ಅವಿಧೇಯತೆ, ಮರಣ ಜೀವ, ಆಶೀರ್ವಾದ ಶಾಪ ಎರಡೂ ಇಟ್ಟಿದ್ದಾನೆ ದೇವರು. ಅದನ್ನು ಆಯ್ಕೆ ಮಾಡೋದು ಯಾರಿಗೆ ಬಿಟ್ಟಿದೆ? ಸ್ವಾಮಿ ನಿಮಗೆ ಬಿಟ್ಟಿದ್ದಾನೆ, ಮನುಷ್ಯರಿಗೆ ಬಿಟ್ಟಿದ್ದಾನೆ. ಇವತ್ತು ಸಬ್ಬತ್ತು ಶನಿವಾರ, ಸಬ್ಬತ್ತು ಭಾನುವಾರ ಅಂತಾರೆ. ಎಲ್ಲ ಏನು ಮಾಡ್ತಾರೆ? ಭಾನುವಾರ ಆಯ್ಕೆ ಮಾಡ್ತಾರೆ. ಅವರ ಆಯ್ಕೆ ತಪ್ಪು. ಯಾಕಂದ್ರೆ ದೇವ್ರ ವಾಕ್ಯ ಹೇಳುತ್ತೆ, ಸಬ್ಬತ್ ದಿನ ಪರಿಶುದ್ಧ ದಿನ, 7ನೇ ದಿನ ನನ್ನ ದಿನ ಅಂತ ಸ್ವಾಮಿ ಹೇಳಿದ್ದಾನೆ. ಆದರೆ ಇವರು ಭಾನುವಾರನೇ ಸಬ್ಬತ್ ಅಂತ ಹೇಳ್ಕೊಂಡ್ರೆ ಯಾರಾದಕ್ಕೆ ಹೊಣೆ? ಇವರೇ. ಇದು ಬೇಕೆಂದು ತಿಳಿದು ಪಾಪ ಮಾಡುವಾಗ ಸ್ವಾಮಿ ಫರೋನನ್ನು ಏನು ಮಾಡ್ದ? ಅವನ ಹೃದಯ ಮೊಂಡು ಮಾಡ್ಕೊಳ್ಳೋ ಪ್ರಯುಕ್ತವಾಗಿ ಅವನ ನಾಶ ಆಗೋದ. ವಂಡರ್ಫುಲ್. ಮುಂದೆ ಹೋಗೋಣ. ಇಲ್ಲಿ ಮುಂದೆ ಬರುವುದಾದರೆ ಮೊದಲನೇ 3 ಉಪದ್ರವಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಫಸ್ಟ್ ಮುತ್ತು ಅವರೇ ಹೇಳಿ. ಈ ವಿಮೋಚನ ಕಂಡ 7ನೇ ಅಧ್ಯಾಯ 14ನೇ ವಚನದಿಂದ 8ನೇ ಅಧ್ಯಾಯ 19ನೇ ವಚನದಲ್ಲಿ ಈ ಒಂದು ಭಾಗವು ಅಡಕವಾಗಿದೆ. ಮೊದಲನೇ ಉಪದ್ರವ ಹಾಪಿ ಎಂಬಂತಹ ದೇವರ ಮೇಲೆ ದೇವರು ಕಳಿಸ್ತಾನೆ. ಗಮನಿಸುವಾಗ ಈ 10 ಉಪದ್ರವಗಳೇನಿದೆ ಅಲ್ಲ, ಈ 10 ಉಪದ್ರವಗಳು ಈ ಒಂದು ಐಗುಪ್ತ ದೇಶದ ದೇವರುಗಳಿಗೆ ವಿರೋಧವಾಗಿ ದೇವರು ಕಳಿಸಿದಂತಹ ಉಪದ್ರವಗಳಾಗಿವೆ. ಈ ಜನರ ಮೇಲೆ ಕಳಿಸಿದಂಥದ್ದಲ್ಲ, ಬದಲಾಗಿ ಅವರ ದೇವರುಗಳಿಗೆ ಸವಾಲಾಗಿ ಕಳಿಸಿದಂತಹ ಒಂದು ಉಪದ್ರವಗಳಾಗಿವೆ ಇವು. ಮೊಟ್ಟ ಮೊದಲನೇ ಉಪದ್ರವವನ್ನು ನಾವು ನೋಡೋದಾದರೆ ಹಾಪಿ ಅಂದರೆ ನೈಲ್ ದೇವರ ಕುರಿತಾಗಿ ಅವರು ಹಾಪಿ ಎಂಬುದಾಗಿ ಆ ಒಂದು ದೇವತೆಯನ್ನು ಮಾಡ್ಕೊಂಡಿರ್ತಾರೆ. ಆ ದೇವರಿಗೆ ವಿರೋಧವಾಗಿ ದೇವರು ಈ ಒಂದು ಉಪದ್ರವವನ್ನು ಕಳಿಸ್ತಾರೆ. ಹಾಪಿ ಅಂದರೆ ಗಾಡೆಸ್ ಆಫ್ ಫರ್ಟಿಲಿಟಿ ಇಲ್ಲವೇ ಗಾಡ್ ಆಫ್ ಫರ್ಟಿಲಿಟಿ ಎಂಬುದಾಗಿ ಹೇಳ್ತಾರೆ. ಸಂತಾನೋತ್ಪತ್ತಿಯ ದೇವರು, ಜೀವದ ಮೂಲ ಎಂಬುದಾಗಿ ಅವರು ನಂಬ್ತಾರೆ. ಇಲ್ಲಿ ಮೊದಲನೇ ಉಪದ್ರವದಲ್ಲಿ ಏನು ನಡೆಯುತ್ತೆ ಎಂಬುದಾಗಿ ನಾವು ನೋಡುವಾಗ, ಮೋಶೆ ಆ ಒಂದು ನೈಲ್ ನದಿಗೆ ತನ್ನ ಕೋಲನ್ನು ಹೊಡೆಯುವಾಗ ನೀರೆಲ್ಲವೂ ಕೂಡ ರಕ್ತವಾಗಿ ಮಾರ್ಪಡುತ್ತೆ. ದೇವರು ಜೀವಕ್ಕೆ ಮೂಲವಾಗಿದ್ದಾನೆ ಎಂಬುದನ್ನು ಅವರು ಅರ್ಥೈಸಿಕೊಳ್ಳಬೇಕು ಎಂಬುದಾಗಿ ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಈ ಒಂದು ಉಪದ್ರವವನ್ನು ಕಳಿಸ್ತಾನೆ. ಆ ನೀರೆಲ್ಲವೂ ಕೂಡ ಏನಾಗುತ್ತಪ್ಪ ಅಂದರೆ ಕೆಂಪಗಾಗುತ್ತೆ. ಮನೆಯಲ್ಲಿ ನೀರು ಕುಡಲಿಕ್ಕಿಲ್ಲ, ನದಿಯ ನೀರು ಕೂಡ ಕುಡಿಯಲು ಯೋಗ್ಯವಲ್ಲ. ಇಂತಹ ಒಂದು ಭಯಂಕರವಾದಂತಹ ವಾತಾವರಣವನ್ನು ದೇವರು ಉಂಟು ಮಾಡ್ತಾನೆ. ಇದರಿಂದ ಅವರು ಅರ್ಥ ಮಾಡ್ಕೋಬೇಕಾಗಿರೋದೇನಪ್ಪ ಅಂತಂದರೆ, ಪರಲೋಕದ ದೇವರು ಒಬ್ಬನಿದ್ದಾನೆ, ಆತನೇ ಜೀವಕ್ಕೆ ಮೂಲ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳಬೇಕು ಎಂಬುದಾಗಿ ದೇವರು ಈ ಒಂದು ಉಪದ್ರವವನ್ನು ಕಳಿಸ್ತಾನೆ. 2ನೇ ಉಪದ್ರವವನ್ನು ನಾವು ನೋಡ್ತೇವೆ. ಈ ಬಾರಿ ಈ ಕಪ್ಪೆಗಳ ಉಪದ್ರವ ಉಂಟಾಗುತ್ತೆ. ಎಲ್ಲಿ ನೋಡಿದ್ರೂ ಕೂಡ ಕಪ್ಪೆಗಳು. ಇದು ಯಾವ ದೇವರಿಗೆ ವಿರೋಧವಾಗಿ ಕಳಿಸಿದ್ದು ಎಂಬುದಾಗಿ ನಾವು ನೋಡುವಾಗ, 2ನೇ ಉಪದ್ರವ ಹೆಕೆತ್ ಎಂಬಂತಹ ಒಬ್ಬ ದೇವರಿಗೆ ವಿರೋಧವಾಗಿ ದೇವರು ಕಳಿಸ್ತಾನೆ. ಈ ಒಂದು ಕಪ್ಪೆಗಳ ಒಂದು ಬಾಧೆಯಿಂದ ಅವರು ತಪ್ಪಿಸ್ಕೊಳ್ಳಲು ಸಾಧ್ಯವೇ ಇಲ್ಲ. ಮನೆಯಲ್ಲಾಗಲಿ, ಮಲಗಿದಂತಹ ಸ್ಥಳದಲ್ಲಾಗಲಿ, ಕುಳಿತು ಬರುವಂತಹ ಸ್ಥಳದಲ್ಲಾಗಲಿ ಎಲ್ಲ ಕಡೆಯಲ್ಲೂ ಕೂಡ ಕಪ್ಪೆಗಳು ಭಯಂಕರವಾಗಿ ಎದ್ದು ಬರುತ್ತೆ. ಆದರೂ ಸಹ ಫರೋಹನ್ ಏನು ಮಾಡ್ತಾನಪ್ಪ ಅಂತಂದರೆ ತನ್ನ ಹೃದಯವನ್ನು ಕಠಿಣ ಮಾಡ್ಕೊಳ್ತಾನೆ, ಇಸ್ರಾಯೇಲರನ್ನು ಹೋಗಗೊಡಿಸೋದಿಲ್ಲ. 3ನೇ ಉಪದ್ರವವನ್ನು ನೋಡ್ತೇವೆ. ಗೆಬ್ ಎಂಬಂತಹ ದೇವರಿಗೆ ವಿರೋಧವಾಗಿ ಈ ಒಂದು ಉಪದ್ರವವನ್ನು ದೇವರು ಕಳಿಸ್ತಾನೆ. ಏನಾಗುತ್ತೆ 3ನೇ ಉಪದ್ರವದಲ್ಲಿ ನಾವು ನೋಡೋದಾದರೆ, ಈ 3ನೇ ಉಪದ್ರವದಲ್ಲಿ
ಭಯಂಕರವಾದಂತಹ ಏನಂತಾರೆ ನೊಣಗಳು ಇಲ್ಲವೇ ಹೇನುಗಳು ಉಂಟಾಗ್ತವೆ. ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ಸಂದರ್ಭದಲ್ಲೂ ಕೂಡ ಫರೋಹನ್ ಏನು ಮಾಡ್ಕೊಳ್ಳೋದಿಲ್ಲ, ತನ್ನ ಹೃದಯವನ್ನು ಮಾರ್ಪಾಟು ಮಾಡ್ಕೊಳ್ಳೋದಿಲ್ಲ. ತನ್ನ ಮಕ್ಕಳನ್ನು ದೇವರ ಮಕ್ಕಳನ್ನು ಆತನು ಬಿಟ್ಕೊಡೋದಿಲ್ಲ. ಅಲ್ಲೇ ದಾಸತ್ವದಲ್ಲೇ ಇರಬೇಕು ಎಂಬುದಾಗಿ ಆತನು ಮೊಂಡನಾಗಿರ್ತಾನೆ. ಕೊನೆಯದಾಗಿ ಈ ಫರೋಹನ್ ಏನು ಮಾಡ್ತಾನಪ್ಪ ಅಂತಂದರೆ 8ನೇ ಅಧ್ಯಾಯ 19ನೇ ವಚನದಲ್ಲಿ ಅಲ್ಲಿರುವಂತಹ ಜೋಯಿಸ್ರನ್ನು ಕರೆಯಿಸ್ತಾನೆ. ಜೋಯಿಸ್ರನ್ನು ಕರೆಯಿಸಿ ಏನಾದರೂ ಒಂದು ಮಾಡಿ ಎಂಬುದಾಗಿ ಕೇಳುವಾಗ ಅವ್ರು ಹೇಳುವಂತಹ ಉತ್ತರ ನನಗೆ ಬಹಳ ಇಷ್ಟವಾಯಿತು. ದಯಮಾಡಿ ಕ್ಷಮಿಸಿ. ವಿಮೋಚನಕಾಂಡ 8ನೇ ಅಧ್ಯಾಯ 19ನೇ ವಚನ. ಜೋಯಿಸ್ರು ಹೇಳ್ತಾರೆ, ಇದು ದೇವರ ಕೈಕೆಲಸವೇ ಹೊರತು ಮನುಷ್ಯನ ಕೈಕೆಲಸವಲ್ಲ, ಇದು ಪರಾಕ್ರಮಿಯಾದಂತಹ ದೇವರು ನಡೆಸುತ್ತಿರುವಂತಹ ಕಾರ್ಯ ಎಂಬುದಾಗಿ ಅವರು ಅದನ್ನು ಫರೋಹನಿಗೆ ತಿಳಿ ಮಾಡ್ತಾರೆ. ಆದ್ದರಿಂದ ಇವೆಲ್ಲಕ್ಕೂ ಕೂಡ ಮೂಲ ದೇವರೇ. ಆ ದೇವರುಗಳಿಗೆ ವಿರೋಧವಾಗಿ ದೇವರು ಎದ್ದು ಈ ಒಂದು ಉಪದ್ರವಗಳನ್ನು ಕಳಿಸ್ತಾನೆ. ಇವೆಲ್ಲದರಲ್ಲೂ ಕೂಡ ಆ ದೇವರುಗಳು ವಿಫಲರಾಗ್ತಾರೆ, ನಮ್ಮ ದೇವರು ವಿಜಯವನ್ನು ಹೊಂದ್ತಾರೆ. ಆದ್ದರಿಂದ ಯೆಹೋವ ದೇವರು ಮಾತ್ರವೇ ಯುಗ ಯುಗಾಂತರಗಳಿಗೂ ಸತ್ಯವಾದಂತಹ ದೇವರು ಎಂಬುದಾಗಿ ನಾವು ನಂಬಬೇಕಾಗಿದೆ. ವಂಡರ್ಫುಲ್. ಒಂದು ಸಣ್ಣ ವಿರಾಮ ಅಂತ ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ಇಸ್ರಾಯೇಲ್ರ ಒಂದು ಜೀವನ ಚರಿತ್ರೆಯನ್ನು ನೋಡ್ತಾ ಇದ್ದೀವಿ, ದೇವರ ನಡೆಸುವಿಕೆಯನ್ನು ನೋಡ್ತಾ ಇದ್ದೀವಿ, ದೇವರ ಪ್ರೀತಿಯನ್ನು ಅನುಭವಿಸ್ತಾ ಇದ್ದೇವೆ. ದೇವರು ಇಸ್ರಾಯೇಲ್ರ ಮೇಲೆ ಇಟ್ಟಂಥ ಪ್ರೀತಿಯನ್ನು ಎಷ್ಟು ಅದ್ಭುತವಾಗಿ ಲೇಖಕರು ಬರೆದಿದ್ದಾರೆ. ಬನ್ನಿ ಮುಂದುವರಿಸ್ಕೊಂಡು ಹೋಗೋಣ. ಬುಧವಾರದ ಪಾಠಕ್ಕೆ ಬಂದಾಗ ಇನ್ನೂ 3 ಮುಖ್ಯವಾಗಿರ್ತಕ್ಕಂಥ ಉಪದ್ರವಗಳ ಬಗ್ಗೆ ನಾವು ಚರ್ಚೆ ಮಾಡಲಿಕ್ಕೆ ಹೋಗ್ತಾ ಇದ್ದೀವಿ. ಈ ಯೋಬನ ಒಂದು ಜೀವನ ಚರಿತ್ರೆ ನನಗೆ ಜ್ಞಾಪಕ ಬರ್ತಾ ಇದೆ ಪಾಸ್ಟರ್ ಪ್ರಸನ್ನ. ಹೊರಗಡೆ ನಡೀತಾ ಇರಬೇಕಾದ್ರೆ ಏನು ತೊಂದರೆ ಆಗೋದಿಲ್ಲ. ನಮ್ಮ ಒಂದು ಆರೋಗ್ಯವನ್ನು ಮುಟ್ಟುವಾಗ ಎಲ್ಲೋ ಒಂದು ಕಡೆ ನಮಗೆ ಭಯ ಆಗುತ್ತೆ. ಏನಂತೀರ? ಖಂಡಿತವಾಗಿಯೂ ಉಪದ್ರವವು ಬೇರೆ ಕಡೆ ಬಂತು ಅಂತ ಕೇಳೋದು ಒಂಥರ ಸ್ವಾರಸ್ಯಕರವಾಗಿರ್ಬೋದು, ಅಯ್ಯೋ ಅನ್ನಿಸ್ತದೆ. ಆದರೆ ನಮಗೆ ಬಂದಾಗ ಅದರ ಅನುಭವ ಆಗ್ತದೆ. ಯಾಕಂದರೆ ಮೊನ್ನೆ ಒಬ್ಬ ಬೋಧಕರು ತಮ್ಮ ಪತ್ನಿಯನ್ನು ಕಳೆದುಕೊಂಡಾಗ ಅವ್ರ ಮನೇಲಿ ಕುಳಿತಿರುವಾಗ ಅವರು ಮಾತಾಡ್ತಕ್ಕಂಥದ್ದು ಇಷ್ಟೇ, ನಾನು ಎಷ್ಟೋ ಶವ ಸಂಸ್ಕಾರಗಳನ್ನು ಅಟೆಂಡ್ ಮಾಡಿದ್ದೇನೆ, ನಾನೇ ನಡೆಸ್ಕೊಟ್ಟಿದ್ದೇನೆ, ಆದರೆ ನನ್ನ ಕುಟುಂಬದಲ್ಲಿ ನಡೆಯುವಾಗ ನನಗೆ ಆ ನೋವನ್ನು ತಾಳ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಸೊ ಇದು ವೈಯಕ್ತಿಕವಾಗಿ ಯೋಬನ ಚರಿತ್ರೆಯಲ್ಲಿ ತಲೆಯಿಂದ ಕಾಲಿನವರೆಗೂ ಹುಣ್ಣುಗಳು ಬಂದಾಗ ಅವರ ಪತ್ನಿಗೂ ಅಸಹ್ಯವಾಯಿತು. ಆದರೂ ಯೋಬನ ಅದನ್ನೆಲ್ಲ ತಾಳ್ಕೊಂಡು ಎಂಬುದಾಗಿ ನಾವು ನೋಡಿ. ವಂಡರ್ಫುಲ್. ಬುಧವಾರದ ಪಾಠಕ್ಕೆ ಬರೋಣ. ಪಾಸ್ಟರ್ ರಾಜದಾಸ್ ಹೇಳಿ. ಆ ಬುಧವಾರ ಪಾಠದಲ್ಲಿ 3 ಉಪದ್ರವಗಳು. ನೊಣ, ಅದು ಒಂದು ಉಪದ್ರವಗಳ ನೊಣಗಳು. ಎರಡನೇದಾಗಿ ಪಶುಗಳ ಮೇಲೆ ಉಪದ್ರವ ಬಂತು. ಮತ್ತು 3ನೇದಾಗಿ ಮೈ ಮೇಲೆ ಬೊಕ್ಕೆ, ಹುಣ್ಣೆ ಜಾಸ್ತಿ. ಎಲ್ಲ ಕಡೆ ಎಲ್ಲ ಪ್ರಾಣಿಗಳು ಮತ್ತು ಮನುಷ್ಯರು ಎಲ್ಲರೂ ಅನುಭವಿಸ್ಬೇಕಾಯ್ತು. ಈ 3 ಉಪದ್ರವಗಳು ಏನು ಸೂಚಿಸಿದಂತೆ ಎಂಬುದಾಗಿ ನಾವು ನೋಡೋಣ ಒಂದೊಂದಾಗಿ. ಮೊದಲನೇದಾಗಿ ಈ ಐಗುಪ್ತ ದೇಶದವರು ಈ ನೊಣವನ್ನು ಒಂದು ದೇವತೆಗೆ ಹೋಲಿಕೆ ಮಾಡಿದರು. ಆ ದೇವತೆ ಹೆಸರು ಅಂತ ಹೇಳಿದ್ರೆ ಉತಾಚಿಟ್ ಅಂತೇಳಿ. ಉತಾಚಿಟ್ ಅಂದರೆ ನೊಣವೇ ಅವರಿಗೆ ಒಂದು ದೇವತೆ ಆಗಿತ್ತು. ಅದಕ್ಕೆ ದೇವರು, ನೀವು ಇದನ್ನು ಪೂಜೆ ಮಾಡ್ತೀರಲ್ಲ, ಇದರಿಂದ ನಿಮಗೆ ಬಾಧೆ ಮಾಡ್ತೀನಿ ಅಂತೇಳಿ ಇಡೀ ದೇಶಕ್ಕೆ ನೊಣದ ಒಂದು ಉಪದ್ರವ ಬಂದಾಗ ಅವ್ರಿಗೆ ಎಷ್ಟು ಅಸಹ್ಯ ಆಯಿತು ಅಂದರೆ, ಎಲ್ಲದ್ರ ಮೇಲೆ ನೊಣ. ನಮ್ಗೆ ಒಂದು ನೊಣ ಕೂತ್ಕೊಂಡ್ರೇ ಆಹಾರದ ಮೇಲೆ ಒಂಥರ ಅಸಹ್ಯ ಅನಿಸುತ್ತೆ. ಆದರೆ ಇಡೀ ಐಗುಪ್ತ ದೇಶದಲ್ಲಿ ನೊಣಗಳಿಂದ ಬಾಧಿತ ಆದಾಗ ಅವ್ರಿಗೆ ಆ ದೇವತೆ ಮೇಲೆ ನಿಜವಾಗಿಯೂ ಅವ್ರಿಗೇನಾಯಿತು, ಅಸಹ್ಯ ಆಯಿತು. ಅವರು ಪೂಜೆ ಮಾಡ್ತಕ್ಕಂಥ ದೇವತೆಯೇ ಅವ್ರಿಗೆ ಅಸಹ್ಯವಾದಾಗ ಅವರು ಇದು ಬೇಡಲೇ ಬೇಡಪ್ಪ, ಫರೋನ್ ಹೇಳ್ಬಿಟ್ಟ, ಇದನ್ನು ಏನು ಮಾಡೋ, ತೆಗೆದಾಕ್ಬಿಡು, ನಾನು ಬದಲಾಗ್ತೀನಿ ಅಂತ ಹೇಳ್ದೆ. ಸೊ ಯಾವುದನ್ನು ಅವರು ನಂಬಿದ್ರು ಅದರಿಂದನೇ ಸ್ವಾಮಿ ಬಾಧಿಸ್ತ. ಎರಡನೇ ಉಪದ್ರವ ನೋಡ್ತೇವೆ. ಅದು ಯಾವುದ್ರ ಮೇಲೆ ಬಂತಂದರೆ ಪ್ರಾಣಿಗಳ ಮೇಲೆ ಬಂತಂತೆ. ಆ ಪ್ರಾಣಿ ಅನ್ನು ಪೂಜೆ ಮಾಡ್ತಾಯಿದ್ರು. ಯಾವುದನ್ನು? ಈ ಹೋರಿ ಅಂತ ಹೇಳ್ತೀವಿ, ಬುಲ್. ಅದಕ್ಕೆ ಹಾಥೋರ್ ದೇವತೆ ಅಂತ ಪೂಜೆ ಮಾಡ್ತಾಯಿದ್ರು. ಇವ್ರನ್ನ ಬುದ್ಧಿ ಕಲಿಸ್ಬೇಕಾದ್ರೆ ಈ ಪೂಜೆ ಮಾಡ್ತಕ್ಕಂಥ ಪಶುಗಳ ಮೇಲೇ ದೇವರು ಒಂದು ಉಪದ್ರವ ಉಂಟು ಮಾಡಿದ್ರು. ಎಲ್ಲ ಪಶುಗಳು ಜೊತೆಗ್ಬಿಡ್ತು. ಅವ್ರಿಗೆ ಆಶ್ಚರ್ಯ ಅಂದರೆ, ನಾವು ಇದನ್ನು ಪೂಜೆ ಮಾಡ್ತಿದ್ವಲ್ಲ, ಇದು ನಮ್ಮನ್ನು ಕಾಪಾಡಬೇಕಾಯಿತು, ಆದರೆ ಇದೇ ಏನಾಗ್ತಿದೆ, ಸಾಯ್ತಾ ಇದೆಯಲ್ಲ ಅಂತ ಹೇಳಿದ್ರೆ ಇದರಲ್ಲೇನಿಲ್ಲ, ಶಕ್ತಿ ಇಲ್ಲ ಅಂತೇಳಿ ಅವ್ರಿಗೆ ಗೋಚರ ಆಯಿತು. ನೊಣಗಳೇನು ಅವರು ಪೂಜೆ ಮಾಡ್ತಿರು, ಅದರಿಂದ ಪೀಡಿತರಾದರು. ಎರಡನೇದಾಗಿ ಪಶುಗಳನ್ನು, ಹೋರಿಗಳನ್ನು ಪೂಜೆ ಮಾಡ್ತೀವಿ. ಈಗಲೂ ಬಸವನ ಪೂಜೆ ಇದೆ. ಬಸವನ ಪೂಜೆ ಉಂಟಾದದ್ದೇ ಐಗುಪ್ತಿನಿಂದ. ಇಸ್ರೇಲ್ ಜನ ಹೊರಗಡೆ ಬಂದಾಗ ಮಿಕ್ಸ್ಡ್ ಮಲ್ಟಿಟ್ಯೂಡ್ ಅಂತಾರೆ, ಮಿಶ್ರ ಜನಾಂಗ. ಅವ್ರೇನು ಮಾಡಿದ್ರು, ಇವರಿಗೆ ಆ ಒಂದು ಬಸವನ ಪೂಜೆ ಮಾಡಲಿಕ್ಕೆ ಹತ್ತರು. ಇದು ಅಲ್ಲಿ ಪ್ರಬಲವಾಗಿತ್ತು. ಮುಂದೆ ಆಗುತ್ತೆ ಎಂಬುದಾಗ ಗೊತ್ತಿದ್ದಾಗೇ ಸ್ವಾಮಿ ಉಪದ್ರವ ಕೊಟ್ಟು ಎಲ್ಲ ಪಶುಗಳನ್ನು ನಾಶ ಮಾಡಲಿಕ್ಕೆ ಅವ್ರು ಕಲಿಸ್ದ. ಆದರೂ ಸಹ
ಕಲ್ತದನ್ನು ಅವ್ರು ಬಿಡಲಿಲ್ಲ. ಅಭ್ಯಾಸದ ಪ್ರಭಾವ ಎಷ್ಟಿದೆ ಅಂತ ನಾವೇನು ಅಭ್ಯಾಸ ಮಾಡ್ಕೊಳ್ತೀವಿ ಅದು ಭಾಳ ಕಾಲ ಪ್ರಭಾವ ಬೀರುತ್ತಂತೆ. ಅದರಿಂದ ಒಳ್ಳೆಯ ಅಭ್ಯಾಸಗಳಾದರೆ ಒಳ್ಳೆಯ ಪ್ರಭಾವ ಆಗುತ್ತೆ. ಇವರು ಈ ಒಂದು ಕೆಟ್ಟ ಅಭ್ಯಾಸದಿಂದ ತಾವು ಕೆಡದಲ್ಲದೆ ಇಸ್ರೇಲ್ ಜನರನ್ನು ಕೆಡಿಸಿದ್ರು, ಶಾಪಕ್ಕೊಳ ಮಾಡಿದ್ರು. ಮೂರನೇದಾಗಿ ನೋಡ್ತೇವೆ. ಮೂರನೇದು ಯಾವುದು? ಬೊಕ್ಕೆಗಳು ಅಂತ ಹೇಳ್ತೀವಿ. ವಿಮೋಚನೆ ಕಂಡ 9ನೇ ಅಧ್ಯಾಯ 8ರಿಂದ ಓದ್ತೇವೆ ನೋಡಿ. ಯೆಹೋವನು ಮೋಶೆ ಆರೋನನಿಗೆ, ನೀವು ಹಾವಿಗೆಯ ಬೂದಿಯನ್ನು ಕೈತುಂಬ ತೆಗೆದುಕೊಳ್ಳಿರಿ. ಮೋಶೆ ಅದನ್ನು ಫರೋವನ ಕಣ್ಣಿನ ಮುಂದೆ ಆಕಾಶಕ್ಕೆ ತೂರಲಿ. ಅದು ಸಣ್ಣ ಪುಡಿಯಾಗಿ ಐಗುಪ್ತ ದೇಶದಲ್ಲೆಲ್ಲ ಹಬ್ಬಿ ಮನುಷ್ಯರಲ್ಲಿಯೂ ಪಶುಗಳಲ್ಲಿಯೂ ಹುಣ್ಣಾಗುವ ಬೊಕ್ಕೆಗಳನ್ನು ಉಂಟು ಮಾಡುವುದು ಎಂದು ಹೇಳಿದನು. ಮೋಶೆ ಆರೋನನು ಹಾವಿಗೆ ಬೂದಿಯನ್ನು ತೆಗೆದುಕೊಂಡು ಫರೋವನ ಮುಂದೆ ನಿಂತುಕೊಂಡರು. ಮೋಶೆಯ ಬೂದಿಯನ್ನು ಆಕಾಶಕ್ಕೆ ತೂರಲಾಗಿ ಅದು ಮನುಷ್ಯರಲ್ಲಿಯೂ ಪಶುಗಳಲ್ಲಿಯೂ ಹುಣ್ಣೆ ಆಗುವ ಬೊಕ್ಕೆಗಳನ್ನೆಬ್ಬಿಸಿತು. ಆ ಹುಣ್ಣುಗಳು ಜೋಯಿಸರಲ್ಲಿಯೂ ಐಗುಪ್ತರೆಲ್ಲರಲ್ಲಿಯೂ ಇದ್ದುದರಿಂದ ಆ ಜೋಯಿಷರು ಹುಣ್ಣುಗಳ ದೆಸೆಯಿಂದ ಮೋಶೆ ಮುಂದೆ ನಿಲ್ಲಲಾರದೆ ಹೋದರು. ಆದರೂ ಯೆಹೋವನು ಮೋಶೆಗೆ ಹೇಳಿದಂತೆ ಆಯಿತು. ಯೆಹೋವನು ಫರೋವನ ಹೃದಯವನ್ನು ಕಠಿಣ ಮಾಡಿದ್ರಿಂದ ಅವನವರ ಮಾತಿಗೆ ಕಿವಿಗೊಡದೆ ಹೋದನು. ಈ ಮೂರನೇ ಉಪದ್ರವ ಯಾವುದು? ಬೊಕ್ಕೆ. ಇದು ಒಬ್ಬ ದೇವತೆ ಇಸಿಸ್ ಅಂತ ಹೇಳ್ತಾರೆ. ಇಸಿಸ್ ಎಂಬ ದೇವತೆಯನ್ನು ಇವರು ಪೂಜೆ ಮಾಡ್ತಾಯಿದ್ರು. ಅದು ಏನಂತ ಹೇಳಿದ್ರೆ ಔಷಧಿ, ದ ಗಾಡೆಸ್ ಆಫ್ ಮೆಡಿಸಿನ್ ಅಂತ ಹೇಳ್ತಾರೆ. ಈ ಚಮತ್ಕಾರ ಅಥವಾ ಜ್ಞಾನ, ಬುದ್ಧಿ, ಇದಕ್ಕೆ ದೇವತೆ. ಈ ದೇವತೆಯನ್ನು ಪೂಜೆ ಮಾಡ್ತಕ್ಕಂಥ ಯಾರು? ಮನುಷ್ಯರು. ಆ ಮನುಷ್ಯರ ಮೇಲೆ ಬೊಕ್ಕೆ ಬಂದಾಗ ಅವ್ರು ಪೂಜೆ ಮಾಡಲಿಕ್ಕೆ ಆಗಲಿಲ್ಲ. ವಂಡರ್ಫುಲ್. ತುಂಬ ಸಮಯ ಕಡಿಮೆ ಇದೆ, ಕ್ಷಮಿಸಬೇಕು ಮುತ್ತು ಅವರೇ. ಗುರುವಾರದ ಪಾಠಕ್ಕೆ ನಾವು ಬರೋಣ. ಗುರುವಾರದ ಪಾಠಕ್ಕೆ ನಾವು ಬರೋದಾದರೆ ಇಲ್ಲೂ ಕೂಡ ನಾವು 7, 8, 9 ಉಪದ್ರವಗಳನ್ನು ನಾವು ನೋಡುವಂಥವರಾಗಿದ್ದೇವೆ. ಮೊಟ್ಟ ಮೊದಲನೇದಾಗಿ ಈ 7ನೆಯ ಉಪದ್ರವವನ್ನು ನೋಡೋದಾದರೆ, ನಟ್ ಎಂಬಂತಹ ದೇವತೆಗೆ ವಿರೋಧವಾಗಿ, ಇಲ್ಲವೇ ದೇವರಿಗೆ ವಿರೋಧವಾಗಿ ಒಂದು ಉಪದ್ರವವನ್ನು ದೇವರು ಕಳಿಸ್ತಾರೆ. ಈ ದೇವರು ಯಾವುದಕ್ಕೆ ಸಾದೃಶ್ಯ ಎಂಬುದಾಗಿ ನಾವು ನೋಡೋದಾದರೆ, ಈ ಆಲಿಕಲ್ಲು ಇದಕ್ಕೆ ಸಾದೃಶ್ಯ ಎಂಬುದಾಗಿ ನಾವು ಕಾಣಬಹುದಾಗಿದೆ. ಮಳೆಗೆ ಸಾದೃಶ್ಯವಾಗಿ ನಾವು ಕಾಣಬಹುದಾಗಿದೆ. ಇಲ್ಲಿ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ದೇವರು ಆಲಿಕಲ್ಲಿನ ಮಳೆಯನ್ನು ಇಲ್ಲಿ ಸುರಿಸ್ತಾನೆ. ಈ ದೇವರಿಗೆ ವಿರೋಧವಾಗಿ ಸುರಿಸ್ತಾನೆ. ಇದನ್ನು ಯಾರೂ ಕೂಡ ನಿಲ್ಲಿಸಲು ಸಾಧ್ಯವಾಗೋದಿಲ್ಲ. ಆದ್ದರಿಂದ ಇವರೆಲ್ಲರೂ ಕೂಡ ಅರ್ಥ ಆಗೋದೇನಪ್ಪ ಅಂತಂದರೆ, ಈ ದೇವರು ನಿಜವಾದಂತಹ ದೇವರಲ್ಲ ಎಂಬುದಾಗಿ ಅವ್ರು ಅರ್ಥೈಸಿಕೊಳ್ಳಬೇಕಾಗಿತ್ತು. ಆದರೆ ಅವರು ಅದನ್ನು ಅರ್ಥೈಸಿಕೊಳ್ಳಿಲ್ಲ. ಈ ಆಲಿಕಲ್ಲಿನ ಮಳೆ ಸತ್ಯವೇದದಲ್ಲಿ ಯಾವುದಕ್ಕೆ ಹೋಲಿಕೆಯಾಗಿದೆ ಎಂಬುದಾಗಿ ನಾವು ನೋಡುವಾಗ ದೇವರ ನ್ಯಾಯ ತೀರ್ಪಿಗೆ ಹೋಲಿಕೆಯಾಗಿದೆ ಎಂಬುದಾಗಿ ನಾವು ಕಾಣಬಹುದಾಗಿದೆ. ಯೆಶಾಯನ ಪುಸ್ತಕ 28 2ನೇ ವಚನ ಮತ್ತು ಯೆಹೆಜ್ಕೇಲನ ಪುಸ್ತಕ 13ನೇ ಅಧ್ಯಾಯ 11ರಿಂದ 13 ವಾಕ್ಯಗಳನ್ನು ನಾವು ನೋಡೋದಾದರೆ ಇದನ್ನು ನಾವು ಗಮನಿಸಬಹುದಾಗಿದೆ. 8ನೇ ಉಪದ್ರವವನ್ನು ನಾವು ಕಾಣೋದಾದರೆ, ಸೇತ್ ಎಂಬಂತಹ ದೇವರಿಗೆ ವಿರೋಧವಾಗಿ ಈ ಗುರುವಾರದ ಪಾಠದಲ್ಲಿ ನಾವು 3 ಉಪದ್ರವಗಳನ್ನು ಕಲೀಲಿಕ್ಕೆ ಹೋಗ್ತಿದ್ದೇವೆ. 7, 8 ಮತ್ತು 9. ಈ 7ನೇ ಉಪದ್ರವ ಏನು ಎಂಬುದಾಗಿ ನಾವು ನೋಡುವಾಗ ಆನೆಕಲ್ಲಿನ ಮಳೆ, 2ನೇದಾಗಿ ಮಿಡತೆಗಳ ಬಾಧೆ, 3ನೇದಾಗಿ ಕಾರ್ಗತ್ತಲು, ಐಗುಪ್ತ ದೇಶವನ್ನು ಈ ಕಾರ್ಗತ್ತಲು ಆವರಿಸುತ್ತೆ. ಈ 7ನೇ ಉಪದ್ರವ ನಟ್ ಎಂಬಂತಹ ಐಗುಪ್ತ ದೇಶದ ದೇವತೆಗೆ ವಿರೋಧವಾಗಿ ದೇವರು ಕಳಿಸ್ತಾನೆ. ಆ ದೇಶದಲ್ಲಿ ನಾವು ನೋಡುವಾಗ ಭಯಂಕರವಾದಂತಹ ಆನೆಕಲ್ಲಿನ ಮಳೆ ಬರುತ್ತೆ. ಈ ಆನೆಕಲ್ಲಿನ ಮಳೆ ಬರುವಾಗ ಈ ಮಳೆಯನ್ನು ನಿರ್ಬಂಧಿಸಲು ಇಲ್ಲವೇ ನಿಲ್ಲಿಸಲು ಯಾರಿಂದಲೂ ಕೂಡ ಸಾಧ್ಯವಾಗೋದಿಲ್ಲ. ಆ ದೇವರು ವಿಫಲನಾಗ್ತಾನೆ, ಇಲ್ಲವೇ ಆ ದೇವತೆ ವಿಫಲವಾಗುತ್ತೆ. ಆದರೆ ನಮ್ಮ ದೇವರು ವಿಜಯವನ್ನು ಅಲ್ಲಿ ಕಂಡುಕೊಳ್ತಾನೆ. ಇಲ್ಲಿ ಈ ಆನೆಕಲ್ಲು ಯಾವುದಕ್ಕೆ ಸಾದೃಶ್ಯವಾಗಿದೆ ಎಂಬುದಾಗಿ ಸತ್ಯವೇದದಲ್ಲಿ ನೋಡೋದಾದರೆ, ಯೆಶಾಯನ ಪುಸ್ತಕ 28ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ, ಯೆಹೆಜ್ಕೇಲನ ಪುಸ್ತಕ 13ನೇ ಅಧ್ಯಾಯ 11ರಿಂದ 13 ವಾಕ್ಯಗಳನ್ನು ನಾವು ನೋಡೋದಾದರೆ ದೇವರ ನ್ಯಾಯ ತೀರ್ಪಿಗೆ ಇದು ಸಾದೃಶ್ಯವಾಗಿದೆ ಎಂಬುದಾಗಿ ನಾವು ತಿಳಿಯಬಹುದಾಗಿದೆ. ಅಷ್ಟೇ ಅಲ್ಲದೆ 8ನೇ ಉಪದ್ರವ ಏನು ಎಂಬುದಾಗಿ ನಾವು ನೋಡುವಾಗ ಮಿಡತೆಗಳ ಬಾಧೆ. ಈ ಮಿಡತೆಯನ್ನು ಸಹ ಅವರು ದೇವರು ಎಂಬುದಾಗಿ ಭಾವಿಸಿ ಪೂಜಿಸುವುದುಂಟು. ಆ ದೇವರಿಗೆ ವಿರೋಧವಾಗಿ ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಭಯಂಕರವಾದಂತಹ ಮಿಡತೆಗಳ ದಾಳಿಯನ್ನು ಕಳಿಸ್ತಾನೆ. ಐಗುಪ್ತ ದೇಶವೆಲ್ಲವೂ ಕೂಡ ಎಲ್ಲಿ ಕಂಡರೂ ಸಹ ಭಯಂಕರವಾದಂತಹ ಮಿಡತೆಗಳು. ಈ ಬಾಧೆಯಿಂದ ಯಾರೂ ಕೂಡ ಅವರನ್ನು ತಪ್ಪಿಸಲು ಸಾಧ್ಯವೇ ಆಗೋದಿಲ್ಲ. 9ನೇ ಉಪದ್ರವ ರಾ ಅಂದರೆ ಈ ಐಗುಪ್ತ ದೇಶದ ಸನ್ ಗಾಡ್ ಇಲ್ಲವೇ ಸೂರ್ಯ ದೇವರನ್ನು ಅವರು ರಾ ಎಂಬುದಾಗಿ ಕರೆಯುವುದುಂಟು. ಆ ದೇವರಿಗೆ ವಿರೋಧವಾಗಿ ದೇವರು ಮತ್ತೊಂದು ಉಪದ್ರವವನ್ನು ಕಳಿಸ್ತಾರೆ. ಐಗುಪ್ತ ದೇಶವೆಲ್ಲವೂ ಕೂಡ ಭಯಂಕರವಾದಂತಹ ಕಾರ್ಗತ್ತಲು ತುಂಬಿರುತ್ತೆ. ಯಾರಿಂದಲೂ ಸಹ ಬೆಳಕನ್ನು ತರಲು ಸಾಧ್ಯವೇ ಆಗೋದಿಲ್ಲ. ವಿದ್ವಾಂಸರಿರ್ತಾರೆ, ಜೋಯಿಸರಿರ್ತಾರೆ, ಮಾಟಗಾರರು ಇರ್ತಾರೆ, ಯಾರೂ ಕೂಡ ಏನೂ ಮಾಡಲು ಸಾಧ್ಯವೇ ಆಗೋದಿಲ್ಲ. ಬೆಳಕಿನ ದೇವರು ನಮ್ಮ ದೇವರು. ಯಾಕೆಂದರೆ ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ ಎಂಬುದಾಗಿ.
ಆತನೇ ದೇವರಾಗಿದ್ದ. ಆದ್ದರಿಂದ ದೇವರು ಭಯಂಕರವಾದಂತಹ ಕಾರ್ಗತ್ತಲಿನಿಂದ ತುಂಬಿದ. ಆದ್ದರಿಂದ ಯಾರೂ ಕೂಡ ಅವರನ್ನು ಬಿಡುಗಡೆ ಮಾಡಲು ಸಾಧ್ಯವೇ ಆಗಲಿಲ್ಲ. ಆದರೆ ಈ ಎಲ್ಲ ಉಪದ್ರವಗಳಿಂದಲೂ ಸಹ ನಾವು ಒಂದನ್ನು ಕಲಿಬೇಕೇನಪ್ಪ ಅಂತಂದರೆ, ಈ ಫರೋಹನು ಬಹು ಕಾಠಿಣ್ಯನಾಗಿದ್ದ, ಹೃದಯ ಕಾಠಿಣ್ಯದಿಂದ ಆತನಿದ್ದ. ಆದ್ದರಿಂದ ದೇವರ ಪ್ರಜೆಗಳನ್ನು ಯಾವುದೇ ಕಾರಣಕ್ಕೂ ಕೂಡ ಆತನು ಬಿಡಲಿಲ್ಲ. ವಂಡರ್ಫುಲ್. ದೇವರು ಎಷ್ಟು ಪ್ರೀತಿಸ್ತಾನೆ ಅಂತಕ್ಕಂಥ ವಿಷಯ ಕೂಡ ಈ ಮೂಲಕ ನಾವು ನೋಡಬಹುದು. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.